ಗೋರಕ್ಷಣೆ ಮಾಡೋರ ಮೇಲೆ ಅಟ್ಯಾಕ್ ಮಾಡಿದ ಗ್ಯಾಂಗ್. ಚೇಸ್ ಮಾಡಬೇಕಾದ್ರೆ ನಡೆದ ದೊಡ್ಡ ಅವಘಡ. ಅಕ್ರಮ ಗೋ ಸಾಗಾಟ ತಡೆಯಲು ಯತ್ನಿಸಿದ ಬಜರಂಗ್ ದಳ ಕಾರ್ಯಕರ್ತರ ಮೇಲೆ ಗೋಕಳ್ಳರು ಮಾರಣಾಂತಿಕ ಹಲ್ಲೆ ಮಾಡಿರುವಂತ ಘಟನೆ ನಡೆದೋಗಿದೆ ಕಣ್ರಿ. ಶಿವಮೊಗ್ಗ ಜಿಲ್ಲೆಯ ಹೊಸನಗರದಲ್ಲಿ ನಡೆದ ಘಟನೆಯನ್ನ ಬಿಜೆಪಿ ಖಂಡಿಸಿದೆ. ಗೋಕಳ್ಳರನ್ನ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಲು ಸಂಘಟನೆಗಳು ಆಗ್ರಹಿಸಿವೆ. ಮಲೆನಾಡು ಭಾಗದಲ್ಲಿ ಅಕ್ರಮ ಗೋಕಳ್ಳರ ಅಟ್ಟಹಾಸ ಮಿತಿಮೀರಿದೆ. ರಾತ್ರೋರಾತ್ರಿ ಜಾನುವಾರುಗಳನ್ನ ರಕ್ಷಿಸಲು ಹೋದ ಗೋ ಸಂರಕ್ಷಕರ ಮೇಲೆಯೇ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಲಾಗಿದೆ. ಹೊಸನಗರ ತಾಲೂಕಿನ ಹರ್ತಾಳು ಗ್ರಾಮದಲ್ಲಿ ಇಂಥದೊಂದು ಘಟನೆ ನಡೆದಿರುವುದು ಎಂತವರಿಗೂ ಬೆಚ್ಚಿ ಬೀಳಿಸುವಂತೆ ಮಾಡಿದೆ ನೋಡಿ. ಮಧ್ಯರಾತ್ರಿ ಗೋಕೊಟ್ಟಿಗೆಗೆ ಕನ್ನ ಹಾಕಿದ ಖದೀಮರು, ಬಲವಂತವಾಗಿ ವಾಹನದಲ್ಲಿ ತುಂಬಿದ ಕಟುಕರು. ಹರ್ತಾಳು ಗ್ರಾಮದಲ್ಲಿ ತಡರಾತ್ರಿ ಇಡೀ ಗ್ರಾಮ ನಿದ್ರೆಗೆ ಜಾರಿತ್ತು. ಈ ವೇಳೆ ಬಂದ ಗೋಕಳ್ಳರ ಗ್ಯಾಂಗ್ ಬಜರಂಗ್ ದಳ ಕಾರ್ಯಕರ್ತನ ಹಸು ಕೊಟ್ಟಿಗೆಗೆ ಕನ್ನ ಹಾಕಿದೆ. ಕೊಟ್ಟಿಗೆಯಲ್ಲಿದ್ದ ಜಾನುವಾರುಗಳನ್ನ ಬಲವಂತವಾಗಿ ವಾಹನಕ್ಕೆ ತುಂಬಿಸಿಕೊಂಡು ಪರಾರಿಯಾಗಲು ಯತ್ನಿಸಿದ್ದಾರೆ. ಸಾಕು ಪ್ರಾಣಿಗಳ ಸದ್ದು ಕೇಳಿ ತಕ್ಷಣವೇ ಎಚ್ಚೆತ್ತ ಮನೆಯವರು ಹಾಗೂ ಬಜರಂಗ್ ದಳದ ಕಾರ್ಯಕರ್ತರು ಕಳ್ಳರ ಸಾಗಾಟವನ್ನ ತಡೆಯಲು ಮುಂದಾಗಿದ್ದಾರೆ. ಅಲ್ಲಿಂದ ಕಾಲ್ಕಿತ್ತ ಕಳ್ಳರು ಸ್ಥಳೀಯರ ಕಣ್ಣು ತಪ್ಪಿಸಿ ವೇಗವಾಗಿ ವಾಹನ ಚಲಾಯಿಸಿಕೊಂಡು ಹೋಗಿದ್ರು ನೋಡಿ. ಹಳ್ಳಿಗಳಲ್ಲಿ ಒಂದು 6 ಹಸುಗಳನ್ನು ಕಳ್ತನ ಮಾಡಿ ಕಳ್ಳ ಸಾಗಾಣಿಕೆ ಮಾಡ್ತಾರೆ. ಅಲ್ಲಿಂದ ಅದು ಶಿಕಾರಿಪುರಕ್ಕೆ ತೆರಳುತ್ತದೆ. ಆದ್ರೆ ಏನಾಗುತ್ತೆ, ಅಲ್ಲಿ ಸ್ಥಳೀಯರು ಅದನ್ನ ಫಾಲೋ ಮಾಡ್ತಾರೆ. ಅಲ್ಲಿಂದ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡ್ತಾರೆ, 112ಗೆ ಫೋನ್ ಮಾಡ್ತಾರೆ. ವಾಹನ ಚೇಂಜ್ ಮಾಡಿ ಕಳ್ಳರನ್ನ ಬೆನ್ನಟ್ಟಿದ ಕಾರ್ಯಕರ್ತರು, ಮಾರಕಾಸ್ತ್ರಗಳಿಂದ ದಾಳಿ ಮಾಡಿದ ಗೋಕಳ್ಳರು. ಥೇಟ್ ಸಿನಿಮಾ ಶೈಲಿಯಲ್ಲಿ ಗೋಕಳ್ಳರನ್ನ ಗೋರಕ್ಷಕರು ಚೇಸ್ ಮಾಡಿದ್ದಾರೆ. ಗೋವುಗಳನ್ನ ಕೊಂಡೊಯ್ತಿದ್ದ ಕಳ್ಳರನ್ನ ಸುಮ್ಮನೆ ಬಿಡದ ಬಜರಂಗ್ ದಳ ಕಾರ್ಯಕರ್ತರು ತಮ್ಮ ಕಾರಿನಲ್ಲಿ ಕಳ್ಳರ ವಾಹನವನ್ನ ಹಿಂಬಾಲಿಸಿದ್ರು. ರೋಚಕ ರೀತಿಯಲ್ಲಿ ಚೇಸಿಂಗ್ ನಡೆದಿದೆ. ತಮ್ಮನ್ನ ಹಿಂಬಾಲಿಸುತ್ತಿರುವುದನ್ನ ಕಂಡು ಕಂಗಾಲಾದ ಕಳ್ಳರು ಬಜರಂಗ್ ದಳ ಕಾರ್ಯಕರ್ತರ ಕಾರಿಗೆ ಬಲವಾಗಿ ಡಿಕ್ಕಿ ಹೊಡೆಸಿದ್ದಾರೆ. ಈ ಡಿಕ್ಕಿಯ ರಭಸಕ್ಕೆ ಕಾರು ಸಂಪೂರ್ಣವಾಗಿ ಜಖಂಗೊಂಡಿದೆ. ಅಷ್ಟೇ ಅಲ್ಲದೆ ಕಿಡಿಗೇಡಿಗಳು ಕಾರಿನಿಂದ ಇಳಿದು ಕಾರ್ಯಕರ್ತರ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿದ್ದಾರೆ ನೋಡಿ. ಶಿಕಾರಿಪುರದಿಂದ 4 ಗಾಡಿಗಳು ಬರುತ್ತೆ, ಟಾಟಾ ಪಿಕಪ್. ಅದರೊಳಗಡೆ ಒಂದೊಂದು ಗಾಡಿಯಲ್ಲಿ 6-7 ಜನ ಇರ್ತಾರೆ, ಎಲ್ಲ ಮುಸಲ್ಮಾನರು. ಅವರು ಬಂದಂತ ಸಂದರ್ಭದಲ್ಲಿ ಇವರು ನಮಗೆ ಫೋನ್ ಮಾಡ್ತಾರೆ. ನಾನು ತಕ್ಷಣ ಬೆಳಗಿನ ಜಾವ ಅದು 2:30-3 ಗಂಟೆ ಜೊತೆಗೆ SP ಅವರಿಗೆ ಫೋನ್ ಮಾಡ್ತೀನಿ. SP ಅವರು ತಕ್ಷಣ ಶಿಕಾರಿಪುರ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡ್ತಾರೆ. ಶಿಕಾರಿಪುರ ಇನ್ಸ್ಪೆಕ್ಟರ್ ಆ ಸ್ಥಳಕ್ಕೆ ಬರೋದ್ರೊಳಗಡೆ ಏನಾಗುತ್ತೆ, ಅವರು ಎಲ್ಲರೂ ಸೇರಿ ನಮ್ಮ ಚಂದ್ರಶೇಖರ್ ಮತ್ತೆ ಅಭಿಗೆ ಎಲ್ಲರಿಗೂ ಅಸಾಲ್ಟ್ ಮಾಡ್ತಾರೆ. ಅಸಾಲ್ಟ್ ಮಾಡಿದ ತಕ್ಷಣ ಇವರು ಗಾಡಿನ ಬಿಟ್ಟು ಕಾಡು ಒಳಗಡೆ ಓಡೋಗ್ತಾರೆ. ಕಾಡು ಒಳಗಡೆ ಓಡೋಗಿದ್ರಿಂದ ಇವರು ಬಚಾವಾಗಿದ್ದಾರೆ. ಬಜರಂಗ್ ದಳ ಕಾರ್ಯಕರ್ತನಿಗೆ ಗಂಭೀರ ಗಾಯವಾಗಿವೆ. ಭೀಕರ ದಾಳಿಯಲ್ಲಿ ಬಜರಂಗ್ ದಳ ಕಾರ್ಯಕರ್ತ ಚಂದ್ರಶೇಖರ್ ತೀವ್ರ ಗಾಯಗೊಂಡಿದ್ದಾರೆ. ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಜೊತೆಯಲ್ಲಿದ್ದ ಕಿರಣ್, ಅಭಿಲಾಷ್ ಗಾಯಗಳಾಗಿವೆ. ರಾಜ್ಯ ಸರ್ಕಾರದ ಮೃದು ಧೋರಣೆಯೇ ಈ ಅಕ್ರಮ ದಂಧೆಕೋರರಿಗೆ ಇಷ್ಟೊಂದು ಧೈರ್ಯ ತಂದಿದೆ ಎಂದು ಬಜರಂಗ್ ದಳ ಕಾರ್ಯಕರ್ತರು ನೇರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಪೊಲೀಸರು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಹಲ್ಲೆ ನಡೆಸಿದ ಗೋಕಳ್ಳರನ್ನ ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು. ಇಲ್ದಿದ್ರೆ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಉಗ್ರ ಸ್ವರೂಪದ ಹೋರಾಟವನ್ನ ಎದುರಿಸಬೇಕಾಗಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಬಜರಂಗ ದಳ ಕಾರ್ಯಕರ್ತರ ಮನೆಯಲ್ಲೇನೆ ಗೋವುಗಳನ್ನ ಕಳ್ಳತನ ಮಾಡಿರುವಂತದ್ದು, ಏನು ಅಕ್ರಮವಾಗಿ ಸಾಗಾಟನೆ ಮಾಡುವಂತ ಸಂದರ್ಭದಲ್ಲಿ ಆ ವಾಹನವನ್ನ ಬೆನ್ನಟ್ಟಿದಂತ ನಮ್ಮ ಬಜರಂಗ ದಳ ಕಾರ್ಯಕರ್ತರು ಅವ್ರ ಮೇಲೂ ಕೂಡ ಮಾರಣಾಂತಿಕ ಹಲ್ಲೆ ಆಗಿದೆ. ಈ ಹಿಂದೆಯೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಗೋವುಗಳ ಕಳುವು ಪ್ರಕರಣ ವರದಿಯಾಗಿವೆ. ಇದೀಗ ನೇರವಾಗಿ ಕಾರ್ಯಕರ್ತರ ಮನೆಯ ಕೊಟ್ಟಿಗೆಗೆ ಕೈ ಹಾಕಿದ್ದಾರೆ. ಇದರಿಂದ ಮಲೆನಾಡಿಗರಲ್ಲಿ ತೀವ್ರ ಆತಂಕ ಹಾಗೂ ಭಯದ ವಾತಾವರಣವನ್ನ ಸೃಷ್ಟಿಸಿದ್ದಾರೆ. ಸದ್ಯ ಶಿಕಾರಿಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಿಗ್ ಟಿವಿ ಕರ್ನಾಟಕ, ಶಿವಮೊಗ್ಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.